ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಹಬ್ಬನೇ ಆಗೋಗಿರುತ್ತೆ. ಈಗ ನೋಡ್ತಿರೋಂತಹ ಬಾಲಗಣಪ ನಮ್ಮ ಮನೇಲಿ ನಾನು ಕುಡಿಸಿರೋ ಅಂಥದ್ದು. ಹಬ್ಬಗಳಂದಮೇಲೆ ಕೆಲವೊಂದು ಕಡೆ ಕೆಲವೊಂದು ಆಚಾರ ವಿಚಾರಗಳಿರುತ್ತೆ. ಸೊ ಅದೇ ಥರ ನಮ್ಮ ಕಡೆ ನಾವು ಅಶ್ವತ್ಥ ಕಟ್ಟೆ ಇರುತ್ತಲ್ಲ, ಅಲ್ಲಿ ನಾಗಲ್ಗೆ ಹೋಗಿ ಪೂಜೆ ಮಾಡಿ ಬರೋ ಅಂಥದ್ದು. ಇಲ್ಲಿ ಪೂಜೆ ಮುಗಿಸ್ಕೊಂಡು ಹಾಗೆ ನನ್ನ ತಾಯಿ ಮನೆಗೆ ಹೋದೆ. ಈ ಹಬ್ಬಕ್ಕೆ ಸ್ಪೆಷಲ್ ಮೋದಕ ಅಲ್ವಾ ಗಣೇಶನಿಗೆ, ಅದಕ್ಕೆ ನನ್ನ ತಂಗಿ ಮೋದಕ ಮಾಡ್ತಾ ಇದ್ಲು. ಸೊ ಈ ರೆಸಿಪಿ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಮೋದಕ ಒಳಗಡೆ ಸ್ಟಫಿಂಗ್ ಮಾಡೋದಕ್ಕೆ ಒಂದು ಹೂರಣ ರೆಡಿ ಮಾಡ್ಕೊಂಡಿದ್ಲು. ಸೊ ಅದನ್ನು ಈಗ ಮಾಲ್ಡ್ ಇಲ್ಲದೆ ಯಾವ ಥರ ಮೋದಕ ಮಾಡ್ತಾಳೆ ಅಂತ ತೋರಿಸಿದಾಳೆ ಅವಳು, ನೋಡ್ಕೊಳ್ಳಿ. ಸೊ ಯಾವುದೇ ಥರ ಮಾಲ್ಡ್ ಯೂಸ್ ಮಾಡಿಲ್ಲ. ಸೊ ಅವಳೇ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ಲು, ಸೇಮ್ ಅದೇ ಶೇಪಲ್ಲಿ ಬಂದಿತ್ತು. ಸೊ ಈ ಥರ ಮಾಡೋದು ತುಂಬಾ ಕಷ್ಟ, ಬೆಟರ್ ಮಾಲ್ಡಲ್ಲಿ ಯೂಸ್ ಮಾಡೇ ಮಾಡ್ಬೋದು. ನೋಡಿ ಯಾವ ಥರ ಮಾಡಿದ್ದಾಳೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹೀಗೆ ಮೋದಕನೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಇಡ್ಲಿ ಕುಕ್ಕರಲ್ಲಿ ಸ್ಟೀಮ್ಗೆ ಇಟ್ಟಿದ್ಲು. ಓಂ ನೇತ್ರತ್ರಯಾಯ ಭೂಷಿಡೆ ರಹಸ್ರಾಯಿಬಡೆ ಓಂ ಭೋರ್ಭವಸ್ಸವರೋಮಿತಿ ದಿಗ್ಬಂಧಃ. ಹಾಗೆ ನಮ್ಮ ಮನೆ ಮುಂದೆ ಇಟ್ಟಿರುವಂತಹ ಗಣಪ ಇದು ಪ್ರತಿ ವರ್ಷನೂ ಇಡ್ತಾರೆ. ತುಂಬಾ ಚೆನ್ನಾಗಿ ಆಚರಿಸ್ತೀವಿ ನಾವು. ಚಿಕ್ಕ ವಯಸ್ಸಿನಿಂದನೂ ಈ ಗಣಪನ ಇಟ್ಕೊಂಡು ಬಂದಿರೋವಂಥದ್ದು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದರೆ ಮೋದಕ ರೆಡಿ ಆಗಿತ್ತು. ಸೊ ಅವಳು ಮೋದಕ ತಂದು ಟೇಸ್ಟ್ ಮಾಡಿ ಅಂತ ಕೊಟ್ಟಳು. ಮೋದಕ ತುಂಬಾ ಚೆನ್ನಾಗಿತ್ತು. ಸೊ ರೆಸಿಪಿ ಬೇಕು ಅಂದರೆ ಹೇಳಿದ್ನಲ್ವ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮಾಡೋದು ತೋರಿಸ್ತೀವಿ. ಹಾಗೆ ಗಣೇಶನ ಕುದಿಸೋದಕ್ಕೆ ಒಂದು ಸಂಭ್ರಮ, ಆದರೆ ಬಿಡಬೇಕಾದ್ರೆ ಒಂದು ಸಂಭ್ರಮ. ಹುಡುಗರು ಬಹಳಷ್ಟು ಉತ್ಸಾಹದಿಂದ ಇರ್ತಾರೆ, ಹಾಗೆ ತುಂಬಾ ಎಂಜಾಯ್ ಮಾಡ್ತಾರೆ ಬಿಡಬೇಕಾದ್ರೂ. ನೋಡಿ ನನ್ನ ಮಗಳು ಅಷ್ಟೇ ಸಾಂಗ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಿದ್ಲು. ವರ್ಷದ ಗಣೇಶ ಹಬ್ಬ ನಮ್ದು ಈ ಥರ ಆಚರಣೆ ಆಯಿತು. ಇದೇ ಥರ ಕಂಟೆಂಟ್ಸ್ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.